ಎಲ್ಲ ಸಹೃದಯ ಓದುಗರಿಗೆ ನನ್ನ ನಮಸ್ಕಾರ. ನಾನು ಶೀಲಾ ಸತ್ಯೇಂದ್ರ ಸ್ವಾಮಿ. ವಿಶಿಷ್ಟ ಎನಿಸುವಂತಹ ಕಥೆಗಳಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮ ಪ್ರತಿಕ್ರಿಯೆಗಾಗಿ ನಾನು ಕಾಯ್ತಾ ಇರ್ತೀನಿ. ಕಥೆಯ ಶೀರ್ಷಿಕೆ ಮಠ. ಶನಿವಾರ ಭಾನುವಾರವೂ ಸೇರಿ ಒಟ್ಟಿಗೆ 3 ದಿನ ರಜೆ ಸಿಕ್ಕಾಗ ಬಹುದಿನಗಳ ಬಯಕೆಯಂತೆ ಮಂತ್ರಾಲಯಕ್ಕೆ ಹೋಗಿ ಬರುವ ಉಮೇದು ಹುಟ್ಟಿಕೊಂಡಿತ್ತು. ಕೂಡಿ ಕಳೆದು ಅಂತೂ 12 ಜನರ ತಂಡವಾಗಿ ವಾಹನವೊಂದನ್ನು ಗೊತ್ತು ಮಾಡಿ ಹೊರಟಿದ್ದಾಯಿತು. ಆದರೆ ನಮ್ಮೊಡನೆ ಆ ಸೋಮಪ್ಪ ಬರದು ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಕೆಲವರನ್ನು ನೋಡಿದರೆ ಕಾರಣವಿಲ್ಲದೆಯೇ ನಮಗೆ ಇರಿಸು ಮುರುಸಾಗುತ್ತದೆ. ಆ ಸೋಮಪ್ಪನನ್ನು ಕಂಡರೆ ನನಗೂ ಹಾಗೆ ಆಗುತ್ತಿತ್ತು. ಆದರೆ ಯಜಮಾನರಿಗೆ ಆ ಒಪ್ಪನನ್ನು ಕಂಡರೆ ಆದಮ್ಯ ಪ್ರೀತಿ ಭ್ರಾತೃಪ್ರೇಮ ಉಕ್ಕುತ್ತಿತ್ತು. ನಾನೆಷ್ಟೇ ಹೇಳಿದರೂ ನನ್ನ ಪ್ರಬಲ ವಿರೋಧದ ನಡುವೆಯೇ ಸೋಮಪ್ಪ ನಮ್ಮೊಡನೆ ಹೊರಟಾಗಿತ್ತು. ಪ್ರವಾಸದ 3 ದಿನಗಳು ಸುಂದರವಾಗಿ ರಂಜನಾಮಯವಾಗಿದ್ದವು. ಅಂದು ರಾತ್ರಿ ಊರಿಗೆ ಮರಳಬೇಕಿತ್ತು. ಆದರೆ ಅಂದೇ ಸೈಕ್ಲೋನ್ ಕಾರಣದಿಂದಾಗಿ ಮಳೆ ಸುರಿಯಲಾರಂಭಿಸಿತ್ತು. ಬರದ ಸೀಮೆಯ ನಮಗೆ ಅಲ್ಲಿ ಎಡೆಬಿಡದೆ ಸುರಿಯುತ್ತಿದ್ದ ಮಳೆ ರೇಜಿಗೆ ಹಿಡಿಸಿತ್ತು. ಸದ್ಯ ಪ್ರವಾಸ ಮುಗಿತು, ಇಲ್ಲದಿದ್ದರೆ ಪ್ರವಾಸ ಹೋಗಿ ಪ್ರಯಾಸ ಆಗಿಬಿಡುತ್ತಿತ್ತು ಎಂದು ಜೋಕು ಸಿಡಿಸಿ ನಗುತ್ತಲೇ ಪ್ರಯಾಣ ಬೆಳೆಸಿದವು. ರಾತ್ರಿ ಸುಮಾರು 11ರ ಸಮಯ. ನಾವು ಹೋಗುತ್ತಿದ್ದ ರಸ್ತೆಯಲ್ಲಿ ಕೆಲ ವಾಹನಗಳು ನಿಂತಿದ್ದವು. ಕಾರಣ ವಿಚಾರಿಸಲಾಗಿ ಮುಂದೊಂದು ಹಳ್ಳವಿದ್ದು ಅದು ಮಳೆ ನೀರಿನಿಂದ ತುಂಬಿ ಹರಿಯುತ್ತಿದ್ದು, ಮಳೆ ಕಡಿಮೆಯಾಗಿ ನೀರ ಹರಿವು ನಿಂತ ಮೇಲೆ ಪ್ರಯಾಣಿಸಬೇಕೆಂಬುದು ತಿಳಿದು ಬಂತು. ಹಾಡು, ಅಂತ್ಯಾಕ್ಷರಿ, ಎಂತೆಂತಹುದೋ ಆಟಗಳು ಎಂದು ಗಲಗಲ ಅಂತ ಗಲಾಟೆ ಎಬ್ಬಿಸುತ್ತಲೇ ಇದ್ದು, ಅಂದು ಸಂಜೆಯಿಂದಲೇ ಸಪ್ಪಗಾಗಿದ್ದ ಪ್ರಯಾಣ ಈ ವಿಚಾರ ತಿಳಿಯುತ್ತಲೇ ಮತ್ತಷ್ಟು ಮಂಕು ಹಿಡಿಯಿತು. ಜರ್ರೆಂದು ಸುರಿಯುತ್ತಿದ್ದ ಮಳೆ, ಕಗ್ಗತ್ತಲು, ಬರ್ರನೆ ಬೀಸುತ್ತಿದ್ದ ಗಾಳಿ, ನಿಲ್ಲಿಸಿದ್ದ ವಾಹನದೊಳಗೆ ಆಗಾಗ್ಗೆ ದಾಳಿಯಿಡುತ್ತಿದ್ದ ಸೊಳ್ಳೆಗಳು. ಅಬ್ಬಾ, ಇಡೀ ರಾತ್ರಿಯನ್ನು ಇಲ್ಲಿಯೇ ಕಳೆಯುವುದು ಹೇಗೆ? ಹಿಂದೆ ಪ್ರಯಾಣಿಸಿ ನಗರ ಪ್ರದೇಶ ತಲುಪಲು 2-3 ಗಂಟೆ ಪ್ರಯಾಣಿಸಬೇಕಿತ್ತು. ಈ ಮಳೆಯಲ್ಲಿ ಅದೂ ಕಷ್ಟದ ಕೆಲಸವೇ. ಮುಂದೇನು ಎಂಬುದು ಎಲ್ಲರನ್ನೂ ಕಾಡಲಾರಂಭಿಸಿತು. ಮಂಕಾಗಿ ತೂಕುಡಿಸುತ್ತಿದ್ದವರೆಲ್ಲ ಅಲರ್ಟ್ ಆದರು. ಈ ಸಮಸ್ಯೆಗೆ ನಾನೊಂದು ಪರಿಹಾರ ಹೇಳ ಗುರುವೇ. ಸೋಮಪ್ಪನವರ ಧ್ವನಿ ನಿಶ್ಶಬ್ದ ವಾತಾವರಣದಲ್ಲಿ ಸ್ವಲ್ಪ ಜೋರಾಗಿಯೇ ಕೇಳಿಸಿತು. ನಾನು ಅವರತ್ತ ಉದಾಸೀನದ ನೋಟ ಬೀರಿದೆ. ರಾತ್ರಿ ಕಳೆಯೋಕೆ ಇಲ್ಲೊಂದು ಗುಡಾರ ಹಾಕ್ತೀರಾ ಎಂದು ಕೇಳಬೇಕೆನಿಸಿತು. ಆದರೆ ಈ ವೇಳೆ ಅದು ಬೇಡವೆಂದು ಮೌನವಾದೆ. ಅವರೇನು ಹೇಳಬಹುದೆಂದು ಎಲ್ಲರೂ ಅವರತ್ತಲೇ ನೋಡಲಾರಂಭಿಸಿದರು. ಇದೇ ರಸ್ತೆಯಲ್ಲಿ ಬರ್ತಾ ಸ್ವಲ್ಪ ಹಿಂದೆ ನಂಗೆ ಗೊತ್ತಿರೋ ಮಠ ಒಂದಿದೆ. ನೀವು ಅಂದು ಹೋಗೋದು ತಡವಾಗುತ್ತೆ, ಅಲ್ಲೆಲ್ಲೂ ಹೋಗೋದು ಬೇಡ ಅಂತ ಹೇಳಿದ್ರಿ. ಈಗ ಅದೇ ಮಠಕ್ಕೆ ಹೋಗೋಣ. ಬಂದ ರಸ್ತೆಯಲ್ಲಿ ಹಿಂದೆ ಹೋದರೆ 1-2 ಕಿಲೋಮೀಟ್ರ್ ಆಗಬಹುದು. ಇಡೀ ರಾತ್ರಿ ಹೆಂಗಸರು ಮಕ್ಕಳು ಹೀಗೆ ಕುಳಿತು ಕಳೆಯೋದೇಗೆ? ನನಗೆ ಮಠದ ಸ್ವಾಮಿಗಳು ತುಂಬ ಬೇಕಾದವರು, ಅಲ್ಲಿ ವ್ಯವಸ್ಥೆ ಮಾಡ್ತಾರೆ, ಹೋಗೋಣ ಎಂದಾಗ ಆ ಕ್ಷಣಕ್ಕೆ ಸೋಮಪ್ಪ ಹೀರೋನಂತೆಯೂ ಆಪದ್ಬಾಂಧವನಂತೆಯೂ ಕಾಣಿಸಿದ್ದರಲ್ಲಿ ಅಚ್ಚರಿಯೇನೂ ಇರಲಿಲ್ಲ. ಒಳ್ಳೆಯದಾಯಿತು, ಎಲ್ಲರೂ ಅಲ್ಲೇ ಹೋಗೋಣ ಒಕ್ಕೊರಲಿನಿಂದ ಹೇಳಿದಾಗ ಸೋಮಪ್ಪ ತಮ್ಮ ಚಡ್ಡಿ ಜೇಬಿನಿಂದ ಫೋನ್ ಮತ್ತು ಪುಟ್ಟ ಡೈರಿಯಂತಹ ಪುಸ್ತಕ ತೆಗೆದು ಮಠದ ನಂಬರ್ ಹುಡುಕಿ ತೆಗೆದು ಡಯಲ್ ಮಾಡಿದರು. ಈ ಮಹತ್ ಕಾರ್ಯಕ್ಕೆ ಅಲ್ಲಿದ್ದ ಎಲ್ಲರೂ ಸಹಾಯಹಸ್ತ ನೀಡಲು ಮುಗಿಬಿದ್ದಿದ್ದಾಯಿತು. ಎಲ್ಲರ ಚಿತ್ತವೂ ಅವರ ಮಾತಿನತ್ತಲೇ ಇತ್ತು. ಸೂರೊಂದರ ಅನಿವಾರ್ಯತೆ ಎಷ್ಟು ಮುಖ್ಯವೆಂಬುದನ್ನು ಆ ಸಂದರ್ಭ ಅರ್ಥ ಮಾಡಿಸಿತ್ತು. ಫೋನನ್ನು ಕಿವಿಗಿಟ್ಟುಕೊಂಡ ಸೋಮಪ್ಪ ದೊಡ್ಡ ಧ್ವನಿಯಲ್ಲಿ ಅಡ್ಬಿದೆ ಬುದ್ಧಿ ಎನ್ನುತ್ತಾ ನಮ್ಮನ್ನೆಲ್ಲ ಅಲ್ಲಿಗೆ ಕರೆತರುತ್ತಿರುವುದಾಗಿ ಹೇಳಿ, ಶರಣು ಗುರುವೆ ಎನ್ನುತ್ತಾ ಫೋನ್ ಜೇಬಿನಲ್ಲಿಟ್ಟು ಡ್ರೈವರ್ನನ್ನು ಉದ್ದೇಶಿಸಿ ತಿರುಗಿಸಪ್ಪ ಗಾಡಿನ ಹಿಂದಕ್ಕೆ ಎಂದರು. 1-2 ಕಿಲೋಮೀಟರ್ ಕ್ರಮಿಸಿ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ಹೋದ ನಂತರ ಒಂದು ದೊಡ್ಡ ಮನೆಯ ಮುಂದೆ ತಲುಪಿದಾಗ ಗಡಿಯಾರದ ಮುಳ್ಳು 12ರತ್ತ ಧಾವಿಸುತ್ತಿತ್ತು. ಸುರಿಯುವ ಮಳೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರಬಹುದು. ಸೋಲಾರ್ ಲೈಟ್ ಬೆಳಗುತ್ತಿತ್ತು. ತೆರೆದ ಬಾಗಿಲಿನಿಂದ ಹೊರಬಂದ ಹುಡುಗನೊಬ್ಬ ಬನ್ನಿ ಬನ್ನಿ ಎಂದ. ಎಲ್ಲರೂ ಇಳಿದು ಒಳನಡೆದವು. ವಿಶಾಲವಾದ ಹಾಲ್ನಲ್ಲಿ ಸಾಲಾಗಿ ಮಂದಲಿಗೆಗಳನ್ನು ಹಾಸಲಾಗಿತ್ತು. ಆರಾಮ ಕುರ್ಚಿಯೊಂದರ ಮೇಲೆ ಸ್ವಾಮೀಜಿ ಕುಳಿತಿದ್ದರು. ಮಧ್ಯ ವಯಸ್ಸು ದಾಟಿದ ಗಂಭೀರ ನೋಟದ ಅವರ ಮುಖದಲ್ಲಿ ಸ್ನಿಗ್ಧ ನಗೆಯೊಂದಿತ್ತು. ಬನ್ನಿ ಸೋಮಪ್ಪ, ಹೇಗಿದ್ದೀರಿ ಎನ್ನುತ್ತಾ ಸ್ವಾಮೀಜಿ ನಕ್ಕರು. ಸೋಮಪ್ಪ ತಮ್ಮ ದೊಡ್ಡ ಗಂಟಲನ್ನು ಮತ್ತಷ್ಟು ದೊಡ್ಡದಾಗಿ ಮಾಡಿ, ನಿಮ್ಮ ಆಶೀರ್ವಾದ ಬುದ್ಧಿ ಇಷ್ಟರ ಮಟ್ಟಿಗಿವ್ನಿ ಎನ್ನುತ್ತಾ ದೀರ್ಘದಂಡ ನಮಸ್ಕಾರ ಮಾಡಿದರು. ನಮ್ಮೊಡನಿದ್ದವರು ಅವರನ್ನು ಅನುಕರಿಸಿದರೆ ನಾನು ಮಾತ್ರ ಮುಂದೆ ನಿಂತು ಸುಮ್ಮನೆ ಕೈ ಮುಗಿದೆ. ನನಗೆ ಮೊದಲಿನಿಂದಲೂ ಮಠ ಸ್ವಾಮೀಜಿಗಳೆಂದರೆ ಅಷ್ಟಕ್ಕಷ್ಟೇ. ಒಂದು ಬಗೆಯ ಸಿನಿಕತನ ಮೈಗೂಡಿಸಿಕೊಂಡಿದ್ದೆ. ಹಣದಾಸೆಗೆ, ಐಷಾರಾಮಿ ಸವಲತ್ತಿಗೆ ಸ್ವಾಮಿಗಳಾಗ್ತಾರೆ, ಸಮಾಜ ಸೇವೆಯ ನೆಪದಲ್ಲಿ ಸುಲಿಗೆ ಮಾಡ್ತಾರೆ ಎಂಬ ಅಸಡ್ಡೆ, ಉದಾಸೀನ ನನ್ನೊಳಗಿತ್ತು.
ಅಲ್ಲಿದ್ದ ಹುಡುಗರಲ್ಲಿ ಒಬ್ಬ ನಮ್ಮನ್ನು ಸ್ನಾನದ ಮನೆಯತ್ತ ಕರೆದೊಯ್ದ. ಒಲೆಯಲ್ಲಿ ದಪ್ಪವಾದ ಮರದ ತುಂಡು ಜ್ವಲಿಸುತ್ತಿತ್ತು. ಆತಂಕ, ಆಯಾಸ, ಚಳಿಯಿಂದ ಕಂಗೆಟ್ಟದ್ದ ನಮಗೆ ಬಿಸಿ ನೀರು ಸ್ವರ್ಗ ಸುಖ ನೀಡಿತೆಂದರೆ ತಪ್ಪಿಲ್ಲ. ಚೈತನ್ಯವೂ ಮೈಗೂಡಿತು. ಅದಾಗಲೇ ಉದ್ದನೆಯ ಊಟದ ಹಜಾರದಲ್ಲಿ ಸಾಲಾಗಿ ತಟ್ಟೆಗಳನ್ನಿರಿಸಿ ಊಟಕ್ಕೆ ಸಿದ್ಧಪಡಿಸಲಾಗಿತ್ತು. ಸೋಮಪ್ಪನವರ ಗಂಟಲು ಮೊಳಗುತ್ತಲೇ ಇತ್ತು. ಎಲ್ಲರೂ ಕುಳಿತೆವು. 60-65 ವಯಸ್ಸಿನ ಅಜ್ಜಿಯೊಡನೆ ಆ 4-5 ಮಕ್ಕಳು ಸೇರಿ ಬಡಿಸಲಾರಂಭಿಸಿದರು. ಬಿಸಿ ಬಿಸಿ ಅನ್ನ, ಸಾರು, ಮಜ್ಜಿಗೆ, ಉಪ್ಪಿನಕಾಯಿಯ ಊಟ ಅಮೃತ ಸಮಾನವಾಗಿತ್ತು. ರುಚಿ ಇರುವುದು ಬಡಿಸಿದ ಪದಾರ್ಥಗಳಲ್ಲ, ಹಸಿವಿನಲ್ಲಿ ಎಂಬ ಸತ್ಯದ ಅರಿವಾಗಿತ್ತು. ಊಟ ಮಾಡುತ್ತಿದ್ದಾಗಲೇ ಅಲ್ಲಿದ್ದ ಹುಡುಗರಲ್ಲಿ ಒಬ್ಬ ಮುಸಲ್ಮಾನ ಹುಡುಗನೂ ಸೇರಿ 5 ಮಕ್ಕಳು ಉತ್ತರ ಕರ್ನಾಟಕದ ಬಡ ಕುಟುಂಬದಿಂದ ಬಂದವರೆಂದೂ ಅವರೆಲ್ಲರ ಓದು, ಊಟ, ವಸತಿ ಎಲ್ಲದರ ಜವಾಬ್ದಾರಿಯು ಮಠದ ಸ್ವಾಮೀಜಿಗಳದ್ದೆಂದು ಸೋಮಪ್ಪ ವಿವರಿಸಿದ್ದರು. ತಾವು ಬೇರೆ ಬೇರೆ ಜಾತಿ, ಧರ್ಮ, ಜನಾಂಗಗಳೆಂಬ ಅರಿವೇ ಇಲ್ಲದಂತೆ ಮಕ್ಕಳೆಲ್ಲ ಒಟ್ಟಿಗೆ ನಗುತ್ತಾ ಪರಸ್ಪರ ಸಹಕರಿಸುತ್ತಾ ಸಂತೋಷದಿಂದಿರುವುದು ನಿಚ್ಚಳವಾಗಿತ್ತು. ಒಂದು ಹಜಾರದಂತೆ ವಿಶಾಲವಾಗಿದ್ದ ರೂಮಿನಲ್ಲಿ 4-6 ಟ್ರಂಕುಗಳು ಸಾಲಾಗಿ ಜೋಡಿಸಿದ್ದು ಹಾಸ್ಟೆಲ್ನಂತೆ ಕಾಣುತ್ತಿತ್ತು. ಬಹುಶಃ ಅದು ಆ ಹುಡುಗರು ಓದುವ, ಮಲಗುವ ಜಾಗವಿದ್ದಿರಬೇಕೆಂದು ಊಹಿಸಿದೆ. ನಮಗೆ ಹೆಂಗಸರು ಮಕ್ಕಳಿಗೆ ಮಲಗಲು ಅಲ್ಲಿ ಸಿದ್ಧಪಡಿಸಲಾಗಿತ್ತು. ಗಂಡಸರೆಲ್ಲ ಹೊರ ಹಜಾರದಲ್ಲಿ. ನಮ್ಮೊಡನೆ ಅಲ್ಲಿದ್ದ ಅಜ್ಜಿಯು ಮಲಗಲು ಬಂದರು. ನಾನು ಲೋಕಾಭಿರಾಮವಾಗಿ ಮಾತನಾಡುತ್ತಾ, "ನಿಮ್ಮದು ಯಾವೂರಜ್ಜಿ? ನಿಮ್ಮ ಹೆಸರೇನು?" ಎಂದೆ. "ಮಹದೇವಮ್ಮ ಕಣವ್ವ, ನಮ್ಮದು ಮೈಸೂರಿನ ಹತ್ತಿರ ಒಂದು ಹಳ್ಳಿ" ಎಂದರು. "ಸ್ವಾಮೀಜಿಗೆ ನೀವೇನಾಗಬೇಕು?" ಎಂದು ಕುತೂಹಲದಿಂದ ಕೇಳಿದೆ. "ಏನೂ ಆಗಬೇಕಿಲ್ಲ ಕಣವ್ವ, ಅವ್ರದ್ದು ನಂದು ಕೇವಲ ನರಮನುಷ್ಯರ ಸಂಬಂಧ ಅಷ್ಟೆ" ಎಂದು ತತ್ವಜ್ಞಾನಿಯಂತೆ ಉತ್ತರಿಸಿ ದೀರ್ಘ ನಿಟ್ಟುಸಿರು ಬಿಟ್ಟು, "ತಾಯಿ, ನನಗೊಬ್ಬ ಮಗ, ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ. ನನ್ನ ಗಂಡ ಬದುಕಿರೋವರೆಗೂ ನನ್ನ ಮಗ ಒಳ್ಳೆಯವನಂತೆಯೇ ಇದ್ದ. ಅವರು ತೀರಿಕೊಂಡ ನಂತರ ಅವನ ಕಲ್ಯಾಣ ಗುಣಗಳು ಒಂದೊಂದಾಗಿ ಹೊರಬರತೊಡಗಿದವು. ತುಂಬ ಇಸ್ಪೀಟಾಡ್ತಿದ್ದ. ವ್ಯವಸಾಯ ಮಾಡೋದು ಬಿಟ್ಟು ಜೀವನಕ್ಕೆ ತನ್ನ ಚಟಗಳಿಗೆ ಸಾಲ ಮಾಡಿದ. ಸಾಲ ತೀರಿಸಲು ಹೊಲ ಮಾರಿದ. ಇದ್ದ ಒಂದು ಹಳೆಯ ಮನೆಯನ್ನೂ ಮಾರಿದ. ಯಾವುದಕ್ಕೋ ಬೇಕೆಂದು ನನ್ನಿಂದ ಹೆಬ್ಬೆಟ್ಟು ತುಸ್ಕಂಡ. ನನ್ನ ಗಂಡ ಮಾಡಿಟ್ಟಿದ್ದ ಆಸ್ತಿ ಕಳೆದುಕೊಂಡು ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗಾಯಿತು. ಉಳಿದಿದ್ದ 2 ಎಕರೆ ತೋಟ ಮತ್ತು ವಾಸವಿದ್ದ ಮನೆಯ ಮೇಲೂ ಆತನ ಕಣ್ಣು ಬಿತ್ತು. ಆದರೆ ಅದನ್ನೆಲ್ಲ ನನ್ನ ಒಪ್ಪಿಗೆ ಇಲ್ಲದೆ ಮಾರೋ ಹಾಗಿಲ್ಲವಾದ್ದರಿಂದ ನನ್ನ ಸಹಿ ಮಾಡುವಂತೆ ಪೀಡಿಸಹತ್ತಿದ. ತುಂಬ ಕುಡಿತ ಕಲಿತಿದ್ದ. ಹೆದರಿಸಿದ, ಹೊಡೆದ. ನನ್ನ ಸೊಸೆ ಮೊಮ್ಮಕ್ಕಳು ಬೀದಿ ಪಾಲಾಗಬಾರದೆಂದು ಅವನ ಹಿಂಸೆಯನ್ನು ತಾಳ್ಕೊಂಡೆ, ಸಹಿಸಿಕೊಂಡೆ. ಆದರೆ ಅಲ್ಲೇ ಇದ್ದರೆ ಸರಿಯಿಲ್ಲ ಅನ್ನಿಸ್ತು. ಉಟ್ಟ ಬಟ್ಟೆಯಲ್ಲಿ ಊರು ಬಿಟ್ಟೆ. ಯಾವುದೋ ಬಸ್ ಹತ್ತಿ ಎಲ್ಲೋ ಇಳಿದೆ. ಯಾರೋ ಪುಣ್ಯಾತ್ಮರು ದಿಕ್ಕಿಲ್ಲದ ಮುದುಕಿ ಎಂದು ಇಲ್ಲಿ ತಂದು ಬಿಟ್ಟರು. ಈ ಸ್ವಾಮೀಜಿಗಳು ನನಗೆ ಊಟ, ಬಟ್ಟೆ, ನೆರಳು ನೀಡಿ ಅಪ್ಪನಾದರು" ಎಂದು ದೀರ್ಘಶ್ವಾಸವೆಳೆದು ಕಣ್ಣು ಮೂಗು ಒರೆಸಿಕೊಂಡರು ಮಹದೇವಜ್ಜಿ. ಕೆಲ ನಿಮಿಷಗಳಲ್ಲಿಯೇ ಅವರು ನೆಮ್ಮದಿಯ ನಿದ್ರೆಗೆ ಜಾರಿದರು. ಅವರ ಮುಖದಲ್ಲಿ ನಿರಾಳತೆ, ಪ್ರಶಾಂತತೆ ನೆಲೆಸಿದ್ದವು. ದೇಹ ಆಯಾಸಗೊಂಡರೂ ನಿದ್ರೆ ಮಾತ್ರ ನನ್ನ ಬಳಿ ಸುಳಿಯಲಿಲ್ಲ. ಮಠಗಳೆಂದರೆ ನಾನು ತಿಳಿದುಕೊಂಡಂತಲ್ಲ. ಅವು ಸರ್ವಧರ್ಮ ಸಮನ್ವಯ ಕೇಂದ್ರಗಳಾಗಿ, ನಿರಂತರ ಅನ್ನ ಅಕ್ಷರ ದಾಸೋಹದ ಮಹಾಮನೆಗಳಾಗಿ, ನಿರಾಶ್ರಿತರಿಗೆ, ನೆಲೆತಪ್ಪಿದವರಿಗೆ, ವೃದ್ಧರಿಗೆ ನೆರಳು ನೆಮ್ಮದಿ ನೀಡುವ ಆಶ್ರಯ ತಾಣವಾಗಿ, ಸಮಾಜ ಜನಸಮುದಾಯಗಳು ಹೇಗಿರಬೇಕೆಂಬುದನ್ನು ಮಾತಿನಲ್ಲಲ್ಲದೆ ಕೃತಿಯಲ್ಲಿ ತೋರುವ ಗುರುಮನೆಗಳಾಗಿ, ಹಸಿದವರಿಗೆ ಅನ್ನ ಬ್ರಹ್ಮನಾಗಿ ಮನುಷ್ಯತ್ವವನ್ನೇ ಉಸಿರಾಡುತ್ತಿವೆ ಎನಿಸಿತು. ಆತಂಕ ಕಳವಳಗಳಿಂದ ಇಡೀ ರಾತ್ರಿ ಕಳೆಯಬೇಕಾಗಿದ್ದ ನಮ್ಮೆಲ್ಲರ ಮನಸ್ಸಿಗೆ ನೆಮ್ಮದಿ ನೀಡಿದಂತಹ ಪುಟ್ಟ ಪುಟ್ಟ ಘಟನೆಗಳಂತಹ ಮಾನವೀಯತೆಯ ಸೆಲೆ ಅಲ್ಲಿನ ಜೀವ ಚೈತನ್ಯವಾಗಿದೆ ಎನಿಸಿತು. ಮಠಗಳ ಬಗ್ಗೆ ನನಗಿದ್ದ ಅಜ್ಞಾನ ನಾಚಿಕೆ ತರಿಸಿತು. ಇಂತಹ ಮಠಗಳ ಗುರುಗಳ ಸಂತತಿ ಬೆಳೆಯಲಿ, ಹಬ್ಬಲಿ ಎನಿಸಿತು. ಮರುಕ್ಷಣ ನಿರಾಳತೆ ಆವರಿಸಿ ನಿದ್ರೆಗೆ ಜಾರಿದೆ. ಮರುದಿನ ಬೆಳಿಗ್ಗೆ ಉಪ್ಪಿಟ್ಟು, ಟೀ ಸಮಾರಾಧನೆಯ ನಂತರ ಹೊರಟೆವು. ಹಿಂದಿನ ದಿನದ ಪ್ರಕೃತಿಯ ರೌದ್ರತೆ ಮಾಯವಾಗಿ ಶಾಂತವಾಗಿತ್ತು. ಸೂರ್ಯ ನಗುತ್ತಿದ್ದ. ಸೋಮಪ್ಪ ಹೊಟ್ಟೆಯ ಮೇಲೆ ಕೈಯಾಡಿಸುತ್ತಾ, "ಬುದ್ಧಿ, ಘಟ ಸಂತೃಪ್ತವಾಯಿತು" ಎನ್ನುತ್ತಾ ನಮಸ್ಕರಿಸಿದರು. ಯಥಾಪ್ರಕಾರ ಎಲ್ಲರೂ ಅವರನ್ನು ಅನುಸರಿಸಿದರು. ಜಾತಿ ಭೇದವಿಲ್ಲದೆ ಬದುಕು ಕಟ್ಟಿಕೊಳ್ಳುವ ಮಕ್ಕಳು, ಮಗನ ಬಳಿ ಸಿಗದ ನೆಮ್ಮದಿಯನ್ನು ದಂಡಿಯಾಗಿ ಅನುಭವಿಸುತ್ತಿರುವ ಮಹದೇವಜ್ಜಿ, ನಮ್ಮಂತಹ ಅಪರಿಚಿತರಿಗೂ ಸಿಕ್ಕ ನೆಲೆ, ಉಪಚಾರ ನನ್ನ ಸುತ್ತ ಗಿರಿಕಿ ಹೊಡೆಯುತ್ತಿದ್ದವು. ಗುರುಗಳು ಗಂಭೀರವದನರಾಗಿ ಅರೆಬಿರಿದ ಮೊಗ್ಗಿನಂತಹ ನಗು ಧರಿಸಿ ಕುಳಿತಿದ್ದರು. ನನ್ನೆಲ್ಲ ಹುಸಿ ಬಿಗುಮಾನ ಬದಿಗಿರಿಸಿ ಅವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿದೆ. ನನ್ನವರ ಅತ್ಯಾಶ್ಚರ್ಯದ ನೋಟ ನನಗರ್ಥವಾಗಿತ್ತು.
ನಾನು ಶಿರಬಾಗಿ ನಮಿಸಿದ್ದು ಮನುಷ್ಯನಿಗಲ್ಲ, ಅಪೂರ್ವವಾದದ್ದೊಂದು ಮನುಷ್ಯತ್ವಕ್ಕೆ ಎಂದು ನನ್ನೊಳಗೆ ನಾನೇ ಹೇಳಿಕೊಂಡು ಅರ್ಥಪೂರ್ಣ ನಗೆನಕ್ಕೆ. ಸಿಕ್ಕಿದ್ದನ್ನೆಲ್ಲ ಹಂಡೆ, ಬಕೀಟು, ಕಡಾಯಿಗಳಿಗೆ ತುಂಬಿಟ್ಟುಕೊಳ್ಳುವವರ ಮಧ್ಯೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಕೆಲಸ ಮಾಡುತ್ತಿರುವ ಮಠಗಳ ಬಗೆಗೆ ನನಗಿದ್ದ ಪೂರ್ವಾಗ್ರಹ ನಂಬಿಕೆಯನ್ನು ಬುಡಮೇಲು ಮಾಡಿ ಸತ್ಯ ದರ್ಶನ ಮಾಡಿಸಿದ ಮಠದೆಡೆ ಮತ್ತು ಸೋಮಪ್ಪನೆಡೆ ದೃಷ್ಟಿ ಹಾಯಿಸಿ ತೃಪ್ತಿಯ ನಗೆನಕ್ಕೆ. ಪುಟ್ಟ ಸರಳ ಘಟನೆ ಸತ್ಯದ ಅನಾವರಣ ಮಾಡಿತ್ತು. ಸತ್ಯಕ್ಕೆ ಅಲಂಕಾರ ಬೇಕಿಲ್ಲ, ಅದು ಸರಳವಾದದ್ದು, ಬೆತ್ತಲೆಯ ಮಗುವಿನಂತಹದ್ದು. ಯೋಚನೆ ದಾರಿಗುಂಟ ಸಾಗುತ್ತಲೇ ಇತ್ತು. ಧನ್ಯವಾದಗಳು. ನಮಸ್ಕಾರ.